ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ರವಾ ಪಡ್ಡು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ ನಾನು ಒಂದು ಫುಲ್ ಗ್ಲಾಸ್ ಚಿರೋಟಿ ರವೆ, ಅಂದರೆ ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆ ತೊಗೋಬೇಕು. ಚಿರೋಟಿ ರವೆ ಅದನ್ನು ಒಂದು ಗ್ಲಾಸ್ ಹಾಕ್ಕೊಂಡೆ, ತುಂಬ ನೈಸ್ ಇರೋದಲ್ಲ, ಸ್ವಲ್ಪ ಮೀಡಿಯಮ್ ಇರೋದು. ಅದನ್ನು ಒಂದು ಗ್ಲಾಸ್ ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು 3/4 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಒಂದು ಅರ್ಧ ಬಟ್ಲು ಮೊಸರು, ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಪಡ್ಡು ಅದಕ್ಕೆ ಕಲಿಸ್ಕೊಂಬಿಡೋಣ. ನೋಡಿ, ನಾನು ಒಂದು ಗ್ಲಾಸ್ ಚಿರೋಟಿ ರವೆ, 3/4 ಗ್ಲಾಸ್ ಅಕ್ಕಿ ಹಿಟ್ಟು ಮತ್ತು ಒಂದು ಅರ್ಧ ಬಟ್ಲು ಮೊಸರು ಹಾಕಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ತುಂಬ ನೀರು ಹಾಕೋಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಇದನ್ನು 20 ನಿಮಿಷದಲ್ಲಿ ನೆನೆಯಾಗಿ ಬಿಡಬೇಕು. ಮತ್ತು ಬೇಕಾದ್ರೆ ಕಡಿಮೆ ಅನಿಸಿದರೆ ನಾವು ಬೇಕಾದ್ರೆ ಮೇಲೆ ನೀರು ಹಾಕ್ಕೋಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಈಗ ನೋಡಿ, ನಾನು ನೀರು ಹಾಕಿ ಕಲಸಿದ್ದೀನಿ. ಈಗ ನಿಮ್ಗೆ ನೀರು ಅನಿಸ್ಬೋದು. ಒಂದು 20 ನಿಮಿಷದ ಕಾಲ ಬಿಟ್ಟ ಮೇಲೆ ರವೆ ಚೆನ್ನಾಗಿ ನೆಂದ್ಮೇಲೆ ಗಟ್ಟಿ ಆಗುತ್ತೆ. ಅವಾಗ ನೀವು ಪಡ್ಡು ಅದಕ್ಕೆ ಇದನ್ನು ಕಲಿಸ್ಕೋಬೇಕು. ಈಗೇನು ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಈಗ ಇದನ್ನು ಒಂದು 20ರಿಂದ 25 ನಿಮಿಷ ಕಾಲ ನೆನೆಯಾಗಿ ಇಟ್ಬಿಡೋಣ. ನೋಡಿ, ಒಂದು 20 ನಿಮಿಷದ ಕಾಲ ನಾನು ರವಾನ ನೆನೆಯಾಕಿಟ್ಟಿದ್ದೆ ಮೊಸರಲ್ಲಿ. ನೋಡಿ, ಈಗ ಗಟ್ಟಿಯಾಗಿದೆ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದನ್ನು ಉಪ್ಪು ಹಾಕಿ ನೀಟಾಗಿ ಕಲಿಸ್ಕೊಂಡ್ಮೇಲೆ ಇದಕ್ಕೆ ನಾನು ಈನೋ ಹಾಕ್ತಾಯಿದ್ದೀನಿ. ಯಾಕಂದ್ರೆ ನಾವು ಇದು ಫರ್ಮೆಂಟ್ ಮಾಡಿರಲ್ಲ, ಅದಕ್ಕೆ ನಾವು ಈನೋ ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಅಡುಗೆ ಸೋಡಾನು ಹಾಕ್ಬೋದು. ನೋಡಿ, ನಾನು ಒಂದು ಪ್ಯಾಕೆಟ್ ಈನೋ ಹಾಕ್ತಾಯಿದ್ದೀನಿ. ಹಾಕಿ ಒಂದು ಸ್ವಲ್ಪ ಮೇಲೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ. ತುಂಬ ಏನಲ್ಲ, ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದನ್ನು ನೋಡಿ, ನಾನು ಈನೋ ಹಾಕಿದ್ದೀನಿ. ಈನೋ ಹಾಕಿದ ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆದಮೇಲೆ ಇದಕ್ಕೆ ಒಂದು ಚಿಕ್ಕದಾಗಿ ಹೆಚ್ಕೊಂಡಿರೋ ಒಂದು 3-4 ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವು, ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ನೀವು ಬೇಕಾದ್ರೆ ಕ್ಯಾರೆಟ್ ತುರಿನೂ ಹಾಕ್ಕೋಬೋದು. ನೋಡಿ, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಈಗ ರವಾ ಪಡ್ಡು ಇಟ್ಟು ರೆಡಿಯಾಗಿದೆ. ನೋಡಿ, ನಾನು ಈರುಳ್ಳಿ ಕರಿಬೇವು ಹಾಕಿದ್ಮೇಲೆ ಪಡ್ಡು ಇಟ್ಟು ರೆಡಿ ಮಾಡಿದ್ದೀನಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ತುಂಬ ನೀರು ಮಾಡ್ಕೊಳಕ್ಕೆ ಹೋಗಬೇಡಿ. ಪಡ್ಡಿನ ಬ್ಯಾಟರ್ ಆಗಿರುತ್ತೆ ಅಷ್ಟು ಮಾಡ್ಕೊಂಬಿಡಿ. ನೋಡಿ, ಈಗೆಲ್ಲ ಪಡ್ಡು ಇಟ್ಟು ರೆಡಿ ಆಗಿದೆ. ನಾನು ಪಡ್ಡು ಹಾಕೊಂಡು ಈಗ ನಾನು ಬ್ಯಾಟರೆಲ್ಲ ಏನೋ ಹಾಕಿ ಕಲಿಸಿ ಇಟ್ಕೊಂಡ್ಮೇಲೆ ಪಡ್ಡು ಹಂಚಿಟ್ಟಿದ್ದೀನಿ. ಇದಕ್ಕೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ, ಆದಷ್ಟು ಎಣ್ಣೆ ಹಂಚ್ಕಾದ್ಮೇಲೆ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲೇ ಇವನ್ನ ಪಡ್ಡು ಮಾಡ್ಕೊಳ್ಳಿ. ತುಂಬಾ ಗರಿಯಾಗಿ ಬರ್ತವೆ. ನೋಡಿ, ಎಣ್ಣೆ ಹಾಕಿದ್ದೀನಿ ಎಲ್ಲದಕ್ಕೂ. ನಾನೀಗ ಎಣ್ಣೆ ಹಾಕಿ ನಾನು ಈಗ ಪಡ್ಡು ಹಾಕ್ತೀನಿ. ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬೆಳೆಸ್ಕೊಡಿ. ತುಂಬ ಹೈ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗಬೇಡಿ. ಮೀಡಿಯಮ್ ಅಥವಾ ಸಿಮ್ಮಲ್ಲೇ ಮಾಡ್ಕೊಡಿ. ಇದನ್ನು ಹಾಕಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷದ ಕಾಲ ಬೆಳೆಸ್ಕೊರಿ. ನಾನು ಪಡ್ಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ, ಆಗಲೇ ಆಗಿದೆ. ಈಗ ತಿರುಗಿ ಹಾಕ್ತೀನಿ. ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ತುಂಬ ಗರಿಯಾಗಿರುತ್ತೆ. ನಿಮಗೆ ತುಂಬ ಗರಿ ಬರಬೇಕಂದ್ರೆ ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೊರಿ. ಬಾಯಲ್ಲಿ ಮಾತ್ರ ತುಂಬಾ ರುಚಿಯಾಗಿರುತ್ತೆ. ನೋಡಿ, ನಾನು ಈಸಿಯಾಗಿ ಬರುತ್ತೆ. ತುಂಬ ಸ್ಟಾರ್ಟಿಂಗ್ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಅಷ್ಟೇ. ನೋಡಿ, ನೀವು ಮತ್ತೆ ಮಾಡ್ಕೊಂಡು ತಿಂತೀರಾ ಈ ಒಂದ್ಸರಿ ಟೈಪ್ ಪಡ್ಡು ಮಾಡಿದರೆ. ನೋಡಿ, ಎಷ್ಟು ನೀಟಾಗಿ ಬರ್ತಾಯಿದೆ, ಎಲ್ಲೂ ಅಂಟ್ಕೊಂಡಲ್ಲ. ತುಂಬಾ ಕ್ರಿಸ್ಪಿ ಬರುತ್ತೆ. ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೆರೆಸ್ಕೊಂಡ್ರೆ. ನೋಡಿ, ಈಗ ಒಂದು 2 ನಿಮಿಷದ ಕಾಲ ಬೆರೆಸ್ಕೊಂಡ್ಬಿಟ್ರೆ ರವಾ ಪಡ್ಡು ರೆಡಿ ಆಗುತ್ತೆ. ನೋಡಿ, ಪಡ್ಡು ಎರಡೂ ಕಡೆ ಆಗಿದೆ. ಈಗ ನೋಡಿ, ಎರಡೂ ಕಡೆ ಆಗಿದೆ. ಈಗ ತೆಗಿತಾಯಿದ್ದೀನಿ ನಾನು. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ತುಂಬ ಬಾಯಲ್ಲಿ ಕ್ರಂಚಿ ಆಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ, ಬಿಸಿ ರವಾ ಪಡ್ಡು ರೆಡಿ ಆಗಿದೆ. ನಿಮ್ಗೆ ಕ್ರಂಚಿನೆಸ್ ತೋರಿಸಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ತುಂಬಾ ಕ್ರಂಚಿಯಾಗಿರುತ್ತೆ. ನೋಡಿ, ಎಷ್ಟು ಕ್ರಂಚಿಯಾಗಿದೆ. ಖಂಡಿತ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.